ಇಚ್ಛಿತಿಗೆ ನಾನು ಮಸೀದಿಗಳಿಗೂ ಹೋದೆ. ನಿಮ್ಮ ಧರ್ಮ ಪೂಜೆ ಧರ್ಮ ಪ್ರಚಾರಗಳು ಕನ್ನಡದಲ್ಲಿ ಆಗಬೇಕು ಅಂತ ಹೇಳಿ ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಅವ್ರ ಜೊತೆ ಗಂಟೆ ಕೂತ್ಕೊಂಡು, ಗೌಡ್ರೆ ನವೆಂಬರಿಂದ ನಾನು ಒಂದಷ್ಟು ಕನ್ನಡದ ಪ್ರವಚನಗಳು ನಮ್ಮ ಧರ್ಮ ಪ್ರಚಾರಗಳು ಕನ್ನಡದಲ್ಲಿ ಪ್ರಾರಂಭ ಮಾಡ್ತೀವಿ ಅನ್ನೋದನ್ನ ಅವ್ರ ಕೈಲಿ ಹೇಳಿಸ್ಬಿಟ್ಟು ನಾನು ಮಸೀದಿಯಿಂದ ಆಚೆಗೆ ಬಂದೆ. ಸುಮಾರು ಕರ್ನಾಟಕದ ಭಾರಿ ದೊಡ್ಡ ದೊಡ್ಡ ಮಸೀದಿಗಳಿಗೆ ಇಚ್ಛಿತಿಗೆ ನಾನು ಭೇಟಿ ಕೊಟ್ಟೆ. ಅವರಿಗೆ ಹೋಗಿ ಅವ್ರಿಗೆ ಒಂದು ಸತ್ಕಾರ ಮಾಡಿ, ನೀವು ಕನ್ನಡದಿಂದ ದೂರ ಉಳಿದ್ರೆ ನಷ್ಟ ನಿಮಗೆ ಹೊರತು ಕನ್ನಡಕ್ಕಲ್ಲ ಅಂತ ಹೇಳಿಬಿಟ್ಟು ಬಂದೆ. ಕನ್ನಡದ ಮುಖ್ಯವಾಹಿನಿಗೆ ನೀವು ಮುಸಲ್ಮಾನರು ಬಂದ್ರೆ ಎಲ್ಲರಂತೆ ಬದುಕುವ ನೈತಿಕತೆ ಹಕ್ಕು ನಿಮಗೆ ಕರ್ನಾಟಕದಲ್ಲಿ ಇರುತ್ತೆ. ನೀವು ಕನ್ನಡದಿಂದ ದೂರ ಹೊಡೆದ್ರೆ ನಿಮಗೆ ನೈತಿಕತೆಯೂ ಇರಲ್ಲ, ನಿಮ್ಮ ಹಕ್ಕು ಇರಲ್ಲ ಅನ್ನೋ ಮಾತನ್ನ ಯಾರಾದ್ರೂ ಮಸೀದಿಗೆ ಹೋಗಿ ಧರ್ಮ ಗುರುಗಳು ಮುಂದೆ ಕೂತ್ಕೊಂಡು ಇಲ್ಲಿವರೆಗೂ ಯಾರಾದ್ರೂ ಚಳುವಳಿಗಾರರು ಹೇಳಿ ಬಂದಿದ್ರೆ ಅದು ನಾರಾಯಣಗೌಡ್ರು. ಈಗ ಕನ್ನಡ ವಿಜೃಂಭಿಸ್ತಾ ಇದೆ. ಅದ್ರ ಮುಂದೆ ನನ್ನ 100 ಸಲ ಗಲ್ಲಿಗೇರಿಸಿರೋ ನನಗೆ ಸಂಭ್ರಮ ಇದೆ, ಖುಷಿ ಇದೆ. ಇನ್ನೊಂದು ವಿಚಾರ ಕೇಳಬೇಕು ಇದೇ ಸಂದರ್ಭದಲ್ಲಿ. ಹೊರ ರಾಜ್ಯದವರ ದಬ್ಬಾಳಿಕೆ ನಮ್ಮ ಬೆಂಗಳೂರಿನಲ್ಲಿ, ಎಸ್ಪೆಷಲಿ ಆಟೋ ಚಾಲಕರು ಆಟೋದಲ್ಲಿ ಹೋಗುವಾಗ ಕನ್ನಡ ಮಾತಾಡಿ ಅಂತ ಹೇಳಿದ್ರೆ ಯಾವ ರೀತಿ ಅದೊಂದು ಮೊಬೈಲ್ ತೆಗೆದು ಓಪನ್ ಮಾಡಿ ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡ್ಬಿಡೋದು, ದಬ್ಬಾಳಿಕೆ ಮಾಡೋದು. ಹಲವು ವಿಡಿಯೋಗಳನ್ನು ನೀವು ಗಮನಿಸಿದಿರಿ ಅಂತ ಅನ್ಸುತ್ತೆ ಗೌಡ. ಹೌದು. ಪೊಲೀಸರಿಗೆ ಬೈಯೋದು, ಕನ್ನಡಿಗರ ಮೇಲೆ ಅಟ್ಟಹಾಸ ಮೆರೆಯೋದು, ದಬ್ಬಾಳಿಕೆ ಬಗ್ಗೆ. ಪೊಲೀಸ್ನವ್ರನ್ನ ಕುಡಿದು ಬಿಟ್ಟು ಪೊಲೀಸ್ನವ್ರು ಕೇಳಿದಾಗ ಕುಡಿದು ಬಿಟ್ಟು ಪೊಲೀಸ್ನವ್ರ ಕೊಳ್ಪಟ್ಟಿ ಹಿಡಿದು ಹೊಡೆದಿದ್ದನ್ನ ನೋಡಿದ್ದೀನಿ ವಿಡಿಯೋಗಳಲ್ಲಿ. ಇವನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಆ ದಬ್ಬಾಳಿಕೆ ಬಗ್ಗೆ ಏನಂತೀರಿ? ನಾನು ಅದನ್ನೇ ಹೇಳಿದ್ದು. ನನಗೊಂದು ದೊಡ್ಡ ಆಸೆ ಇದೆ, ಅದು ಹೇಳ್ಕೋಬಾರ್ದು, ಆದ್ರೂ ಇವತ್ತು ಹೇಳ್ಕೊತಾ ಇದ್ದೀನಿ. ಇವರೆಲ್ಲ ಇಂಥ ದೌರ್ಜನ್ಯಗಳೇನಾದ್ರೆ ಇದೀಗೆ ಮುಂದುವರೆದ್ರೆ, ಹಿಂದೊಂದ್ಸಲಿ ಮಹಾರಾಷ್ಟ್ರದಲ್ಲಿ ಆಗಿತ್ತು ಶಿವಸೇನೆ, ಹಂಗೆ ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಲಕ್ಷಾಂತರ ಕಾರ್ಯಕರ್ತರು ಒಂದ್ ದಿವಸ ಆ ಮಹಾರಾಷ್ಟ್ರದ ಮುಂಬೈ ಘಟನೆಯನ್ನ ಬೆಂಗಳೂರಲ್ಲಿ ನೋಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಯಾವ ಭಯ ಭೀತಿ ಇಲ್ದಲೆ ನೇರವಾಗಿ ಕೊಡ್ತೀನಿ. ಉತ್ತರ ಭಾರತವ್ರು ನುಗ್ಗಿ ಹೊಡಿತೀರಿ. ಮತ್ತೆ ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ಜನರ ಮೇಲೆ ಯಾವನಾದ್ರೂ ದಬ್ಬಾಳಿಕೆ ದಾಳಿ ಮಾಡಿದ್ರೆ ನಾರಾಯಣಗೌಡರು ಸಹಿಸ್ಕೊಂಡು ಯಾವತ್ತು ಕುತ್ಕೊಳ್ಳಲ್ಲ. ಎಂತದೇ ಬಂದು ಇನ್ನೂ 100 ಸಲ ನಾನು ಜೈಲಿಗೆ ಇಟ್ಬಿಡ್ಲಿ, 100 ಕೇಸ್ ಹಾಕ್ಲಿ, ಇಂಥವೆಲ್ಲ ಸಹಿಸ್ಕೋಬೇಕು ಅನ್ನೋದು ನನ್ನ ರಕ್ತ ಹೇಳಲ್ಲ, ಸಹಿಸ್ಕೋಬೇಡ ಅಂತಲೇ ಹೇಳುತ್ತಾ. ಅದಕ್ಕಾಗಿ ಇಂಥದಕ್ಕೆ ಒಂದಷ್ಟು ಕಾಲಾವಕಾಶ ಕಳೆದಿದ್ದೀನಿ, ನೋಡ್ತಾ ಇದ್ದೀನಿ. ಇದು ಮುಂದುವರೆದ್ರೆ ಒಂದ್ ದಿವಸ ಬೆಂಗಳೂರಿಂದ ಹೋಗೋ ಟ್ರೈನ್ಗೆಲ್ಲ ತುಂಬಿ ಕಳಿಸ್ತೀವಿ. ಆ ಪರಿಸ್ಥಿತಿ ಬರೋದು ಬೇಡ. ಯಾಕೆಂದ್ರೆ ಭಾರತ ಮಾತೆಯ ಮಕ್ಕಳು ನಾವು. ಅದೊಂದು ಕನ್ನಡದ ಹಬ್ಬ, ಸಂಭ್ರಮ, ಸಡಗರ, ರಾಜ್ಯೋತ್ಸವದ ಕಲ್ಪನೆ. ರಾಜ್ಯೋತ್ಸವ ಬೆಂಗಳೂರಿನ ಗಲ್ಲಿ ಇಲ್ಲಿ ಅರಿಶಿನ ಕುಂಕುಮದ ಬಣ್ಣದ ಬಾವುಟ ರಾರಾಜಿಸ್ತದೆ. ನಮ್ಮ ಕನ್ನಡಾಂಬೆಯ ಆ ಒಂದು ಭಾವಚಿತ್ರವನ್ನು ನಾವು ನೋಡಿ ಖುಷಿ ಪಡ್ತೀವಿ ಅಂತಂದ್ರೆ ಎಲ್ಲಾ ಕಡೆನೂ ಈ ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆಗಳ ಆ ಹೋರಾಟ, ಆ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗೋದ್ರ ಬಗ್ಗೆ ಈ ಸಂದರ್ಭದಲ್ಲಿ ನೀವೇನ್ ಹೇಳಕ್ ಬಯಸ್ತೀರಿ ಅಂತ? ನೋಡಿ, ನಾನು ಕನ್ನಡದ ನಾಡಿನ ಎಲ್ಲ ಜನರಲ್ಲಿ ಮನವಿ ಮಾಡ್ತೀವಿ, ನೀವು ಎಲ್ಲ ತರದ ವ್ಯಾಪಾರ ಮಾಡುವಂಥದ್ದು ಆಗ್ಬೇಕು. ಎಲ್ಲ ತರದ ಉದ್ಯೋಗಗಳನ್ನ ಮಾಡ್ತೀನಿ ಅಂತ ಕಿತ್ಕೊಂಡು ಮಾಡುವ ಮಟ್ಟಕ್ಕೆ ನೀವು ಬೆಳಿಬೇಕು. ವ್ಯಾಪಾರದಲ್ಲೂ ಅಷ್ಟೇ, ಉದ್ಯೋಗದಲ್ಲೂ ಅಷ್ಟೇ. ಎಂಥದೇ ಸಂದರ್ಭ ಬಂದ್ರೂ ಕನ್ನಡ ಬಿಟ್ಟು ಬೇರೆ ಮಾತಾಡಲ್ಲ ಅನ್ನೋ ಪ್ರತಿಜ್ಞೆ ನಿಮ್ದಾಗಬೇಕು. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು, ಕನ್ನಡಿಗರೇ ಇಲ್ಲಿ ಮಾಲೀಕರು. ಬೇರೆ ಯಾರೇ ನಮ್ಮ ಊರಿಗೆ ಬಂದಿದ್ರೆ, ನಮ್ಮ ರಾಜ್ಯಕ್ಕೆ ಬಂದಿದ್ರೆ ಅವ್ರು ನಮ್ಮ ಅತಿಥಿಗಳು ಅಷ್ಟೇ. ಮಾಲೀಕರು ಅನ್ನುವ ದರ್ಪ ತೋರಿಸಿರೆ ಯಾರನ್ನೂ ಬಿಡಬೇಡಿ. ಯಾಕೆಂದ್ರೆ ಕನ್ನಡ ನಾಡನ್ನ, ಕರ್ನಾಟಕವನ್ನ ಕಟ್ಟಲಿಕ್ಕೆ ಬಹುತೇಕರ ತ್ಯಾಗ, ಬಲಿದಾನ ಇದೆ. ಕೇವಲ ನವೆಂಬರ್ 1 ದಿನದ ಸಡಗರ, ಸಂಭ್ರಮ, ರಾಜ್ಯೋತ್ಸವ ಆಗಬಾರದು. 365 ದಿವಸ ಕನ್ನಡ ತಾಯಿ ಖುಷಿ ಪಡಬೇಕು ಅಂದ್ರೆ 365 ದಿವಸನು ಕನ್ನಡದ ಉತ್ಸವ, ಅದು ನಿಸಾರ ಮಧ್ಯೆ ಹೇಳುವ ಹಾಗೆ ನಿತ್ಯೋತ್ಸವ ಆಗಬೇಕು. ಕನ್ನಡಿಗರು ಸಂಭ್ರಮಿಸಿ, ನಿಮ್ಮ ನೆಲದಲ್ಲಿ ಸಡಗರಿಸಿ, ಅಧಿಕಾರವನ್ನ ಚಲಾಯಿಸಿ, ಇದು ನಂದು, ನನ್ನ ಭಾಷೆ, ನನ್ನ ನಾಡು ಅನ್ನದ ದೇಹ ಅದು ಸುಡುಗಾಡು ಅಂತ ಕವಿ ಹೇಳ್ತಾನೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಆ ಛಲ ಬರಲಿ.
ಪ್ರತಿಯೊಬ್ಬರಲ್ಲೂ ಛಲ ಬರಲಿ. ನವೆಂಬರ್ 1 ರಾಜ್ಯೋತ್ಸವ ನಾನು ಒಪ್ಕೊಳ್ಳಲ್ಲ. 365 ದಿವಸ ಕನ್ನಡಿಗರು ರಾಜ್ಯೋತ್ಸವ ಆಚರಿಸುವಂತ ದಿನ ಬರಲಿ, ಆ ದಿನಕ್ಕೆ ಸಜ್ಜಾಗ್ರಿ ಅಂತ ಹೇಳಿ ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ 7.5 ಕೋಟಿ ಕನ್ನಡಿಗರ ಮುಂದೆ ಅರ್ಪಣೆ ಮಾಡ್ತಾ ಈ ಮಾತು ಹೇಳ್ತಾ ಇದ್ದೀನಿ. ಇದರಿಂದ ಯಾರು ರಾಜಿ ಮಾಡ್ಕೋಬೇಡಿ. ನಾರಾಯಣಗೌಡರು ಕನ್ನಡ ಅಂತಾರೆ, ಅವ್ರಿಗೆ ಕನ್ನಡ ಬರಲ್ಲ, ಸರಿಯಾಗಿ ಕನ್ನಡ ಮಾತಾಡಕ್ ಬರಲ್ಲ ಅನ್ನುವಂತ ಒಂದು ಆರೋಪ ಇದೆ ಗೌಡ್ರು ನಿಮ್ಮ ಮೇಲೆ. ಅಂತವ್ರಿಗೆ ಏನ್ ಹೇಳ್ತೀರಿ? ಅಕಾರ ಹಕಾರಗಳ ಬಗ್ಗೆ ಅವ್ರಿಗೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ, ಈಗ ಕನ್ನಡ ಮಾತಾಡಕ್ ಬರಲ್ಲ ಅಂತ ಹೇಳ್ತಾರೆ. ಅಂತವ್ರಿಗೆ ನಿಮ್ ಉತ್ತರ ಏನ್ ಗೌಡ್ರೆ? ಈಗ ಕರವೇಲಿ 72 ಲಕ್ಷ ಕಾರ್ಯಕರ್ತರಿದ್ದಾರೆ. ಅವ್ರಿಗೆ ಅರ್ಥ ಆಗಿದ್ದಕ್ಕೆ ತಾನೆ ಅವ್ರು ನನ್ನ ಜೊತೆಲಿ ಉಳಿದಿದ್ದು. ಹೌದು. ನಾನು ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ನಾವೆಲ್ಲ ಗುಡ್ಡಗಾಡು ಪ್ರದೇಶದಿಂದ ಬಂದಂತವ್ರು. ಅಲ್ಲಿ ದಾಟಿ ಬೇರೆ ಇರುತ್ತೆ ನೋಡಿ. ನಮ್ಮ ಹಳ್ಳಿಯಲ್ಲಿ, ನಮ್ಮ ಊರಿನಲ್ಲಿ ಹಬ್ಬ ಮಾಡಿದಾಗ ಊರಿನ ಮನೆಯ ಹಿರಿಯರು ಹಬ್ಬಕ್ಕೆ ಊಟ ಮಾಡಕ್ ಬರುವುದಿಲ್ಲ, ಅವ್ರ ಮಕ್ಕಳು ಬರ್ತಾರೆ. ನಮ್ಮ ತಾತ ಕೂತ್ಕೊಂಡು ಹೇಳರು, ನೋಡಿ ಊಟ ಆಯ್ತೇನ್ರೋ? ಆಯ್ತು ತಾತ, ನೀವು ಉಂಡ ಮೇಲೆ ಇಕ್ಕಿಸ್ಕೊಂಡು ತಾಂಡೋಗ್ರಿ ಅನ್ನರು. ಇಕ್ಕಿಸ್ಕೊಂಡು ಹೋಗ್ರಿ ಅನ್ನರು. ಇಕ್ಕಿಸ್ಕೊಂಡು ಹೋಗ್ರಿ ಅಂದ್ರೆ ನೀವು ಊಟ ಮಾಡಿ ಕಟ್ಕೊಂಡು ಹೋಗಿ ಅಂತ ಅರ್ಥ. ಅಲ್ಲಿ ಯಾವ ಅಕಾರ ಉಕಾರಗಳನ್ನ ಹುಡುಕ್ತೀರಿ? ಯಾವ ಮಹಾಪ್ರಾಣ ಅಲ್ಪ ಪ್ರಾಣಗಳು ಹುಡುಕ್ತೀರಿ? ಅದೆಲ್ಲ ಬೇಕಾಗಿರೋದು. ಈಗ ಈ ಸಂದರ್ಭಕ್ಕೆ ಬೇಕಾಗಿರೋದು ಏನು ಗೊತ್ತಾ? ಕನ್ನಡದ ಪ್ರಾಣ. ಅಲ್ಪ ಪ್ರಾಣವೂ ಅಲ್ಲ, ಮಹಾಪ್ರಾಣವೂ ಅಲ್ಲ, ಅಕಾರ ಉಕಾರಗಳ ಪಾಂಡಿತ್ಯ ಅಲ್ಲ. ಬೀದಿ ನಿಲ್ದು ಹೋರಾಟ ಮಾಡುವಂತ ಕಿಚ್ಚಬೇಕು, ಸ್ವಾಭಿಮಾನ ಬೇಕು. ನನ್ನ ಭಾಷೆ, ನನ್ನ ನಾಡು ಅಂತ ಎಲ್ಲೋ ಕೂತ್ಕೊಂಡು ಬರೆಯೋದಲ್ಲ. ನಾರಾಯಣಗೌಡರ ಜೊತೆಲಿ ಒಂದು ದಿವಸ ಬಂದು ಹೋರಾಟದ ಹಾದಿಯಲ್ಲಿ ಬಂದಿದ್ದ ಜೊತೆಲಿ ಒಂದ್ ದಿವಸ ಕೇಸಿಗೆ, ಒಂದ್ ದಿವಸ ಜೈಲಿಗೆ. ಅವತ್ತು ನಿಮ್ಮ ಪ್ರೀತಿ ಅಭಿಮಾನವನ್ನ ಆ ರೀತಿಯಲ್ಲಿ ವ್ಯಕ್ತಪಡಿಸಿ, ನಾರಾಯಣಗೌಡರು ಹೋರಾಟ ಮಾಡುವಾಗ ಎಲ್ಲೋ ಕೂತ್ಕೊಂಡು ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಿರಲ್ಲ, ಅದಲ್ಲ ಅಭಿಮಾನ. ಬನ್ನಿ, ನಾರಾಯಣಗೌಡರು ಬೀದಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಅಂದಾಗ ನಾರಾಯಣಗೌಡರ ಜೊತೆಲಿ ಬಂದು ಅವ್ರ ಜೊತೆಲಿ ಧ್ವನಿಗೂಡ್ಸೋದು, ಕೈಗೂಡ್ಸೋದು, ಜೋಡಿಸೋದು ಇದೆಯಲ್ಲ, ಅದು ನೈಜವಾದ ಹೋರಾಟ. ಆಕಾರ ಉಕಾರದ ಬಗ್ಗೆ ಮಾತಾಡೋರು, ಅಲ್ಪ ಪ್ರಾಣ ಮಹಾಪ್ರಾಣ ಮಾತಾಡೋರು ಒಂದ್ ದಿವಸ ನನ್ನ ಜೊತೆಯಲ್ಲಿ ಹೋರಾಟಕ್ಕೆ ಬರಲಿಲ್ಲ, ಒಂದು ಕೇಸ್ ಹಾಕಿಸ್ಕೊಳ್ಳಿಲ್ಲ, ಒಂದ್ ದಿವಸ ಜೈಲಿಗೆ ಹೋಗ್ಲಿಲ್ಲ, ಒಂದ್ ದಿವಸ ಪೊಲೀಸ್ ಲಾಠಿ ಹೆಡ್ ತಿಂದಿಲ್ಲ, ಒಂದ್ ದಿವಸ ಪೊಲೀಸ್ನವ್ರ ಬೂಟ್ ಹೆಡ್ ತಿಂದಿಲ್ಲ, ಒಂದ್ ದಿವಸ ಅವ್ರ ಮಕ್ಕಳು ಬೀದಿಗೆ ನಿಂತಿಲ್ಲ. ನಮ್ಮ ಅಪ್ಪನ ಒಳಗಡೆ ಇಟ್ಟಿದ್ದಾರೆ ಅಂತ ಹೇಳಿ ಅವ್ರ ಮನೆ ಕುಟುಂಬ ಯಾವತ್ತು ಕಣ್ಣೀರ್ ಹಾಕಿಲ್ಲ. ಅವ್ರು ಯಾರು ಕಣ್ಣೀರ್ ಹಾಕ್ತವ್ರು ಮಾತಾಡಲ್ಲ. ಏನೂ ಕೆಲಸ ಇರೋರು ಅಲ್ಲೆಲ್ಲೋ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಆಕಾರ ಉಕಾರ ಅಲ್ಪ ಪ್ರಾಣ ಮಹಾಪ್ರಾಣದ ಮೇಲೆ ವಿಚಾರದಲ್ಲಿ ಮಾತಾಡ್ತಿರಲ್ರಿ. ಅದಲ್ರಿ ಪ್ರಾಣ. ಕನ್ನಡದ ಪ್ರಾಣ ಬೇಕು, ಕನ್ನಡಕ್ಕಾಗಿ ಪ್ರಾಣ ಕೊಡೋರು ಬೇಕು, ಆ ಬದ್ಧತೆ ಇರೋರು ಬೇಕು, ಆ ಕಾಳಜಿ ಇರೋರು ಬೇಕು, ಆ ನಿಸ್ವಾರ್ಥದ ಸೇವೆ, ನನ್ನ ನಾಡಿನ ಸೇವೆ ಆ ನಿಸ್ವಾರ್ಥವಾಗಿರ್ಬೇಕು ಅನ್ನೋರು ಬೇಕು. ಹೊರತು ಇಂಥವ್ರು ಎಲ್ಲ ಹೇಳಿದಾಗ ನಾರಾಯಣಗೌಡರು ಎಲ್ಲೋ ಕುಸಿತಾರೆ ಅಂದ್ರೆ ಕುಸಿಯುವಂತ ಮಗ ಅಲ್ಲ. ನಾನು ಭಾರಿ ಗಟ್ಟಿ ಇದ್ದೀನಿ. ಇಲ್ದಾದ್ರೆ ಇಷ್ಟೊತ್ತಿಗೆ ನನ್ನ ಕತೆ ಮುಗಿಸ್ಬಿಟ್ಟಿರೋ. ಗೌಡ್ರು ಇತ್ತೀಚೆಗೆ ಹೋರಾಟದಿಂದ ಸೈಲೆಂಟ್ ಏನಾಗ್ಲಿಲ್ಲ, ನಿವೃತ್ತಿ ಬಯಸಿದ್ರ? ಏನ್ ಆತರ ಏನಿಲ್ಲ. ಜೀವ ಇರೋರ್ಗು ನಿವೃತ್ತಿ ಬಯಸಲ್ಲ. ಕೊನೆ ಹನಿ ರಕ್ತ ಇರೋರ್ಗು ಹೋರಾಡೆ ಸಾಯ್ತಿನ ಹೊರತು ನಿವೃತ್ತಿ ತಗೊಂಡ್ರೆ ನನಗೆ ಅದು ನನ್ನ ಕೆಲಸ ಮುಗ್ದಿದೆ ಅನ್ನೋ ಅರ್ಥ ಅಲ್ಲ. ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ಇದೀವಿ ಗೌಡ್ರೆ. ಬಹುಶಃ ಈ ಸಂದರ್ಶನವನ್ನ ನೋಡಿದ ನಂತರ ನಮ್ಮ ನಾರಾಯಣಗೌಡರಿಗೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಅನ್ಸುತ್ತೆ. ಅವರ ಬದುಕು ಒಂದು ಓಪನ್ ಬುಕ್ ರೀತಿ ನಮ್ಮ ಮುಂದೆ ಎಲ್ಲಾ ವಿಚಾರಗಳನ್ನ ಹೇಳ್ಕೊಂಡ್ರು. ಅವರ ಒಂದು ಆ ಗಟ್ಟಿತನ, ಕನ್ನಡದ ಹೋರಾಟಕ್ಕಾಗಿ ಅವರು ನಡೆದುಕೊಂಡು ಬಂದ ದಾರಿ, ಈ ಹೋರಾಟ ಮತ್ತೊಂದು ಮಗದೊಂದಕ್ಕಿಂತ ಮುಂಚೆ ಅವರ ಜೀವನ ಹೇಗಿತ್ತು, ಎಲ್ಲವನ್ನ ನಿರ್ಭಿಡೆಯಿಂದ ಓಪನ್ ಆಗಿ ನಮ್ಮ ಮುಂದೆ ಹೇಳ್ಕೊಂಡ್ರು. ಕಣ್ಣೀರ್ ಹಾಕಿದ್ರು, ನಕ್ಕರು, ನಗಸಿದ್ರು. ಜೊತೆಗೆ ಅವ್ರ ಹೋರಾಟದ ಸಂದರ್ಭದಲ್ಲಿ ಯಾರು ಯಾವ ರೀತಿ ಸಹಾಯ ಮಾಡಿದ್ರು, ಯಾರು ಬೆನ್ನಿಗೆ ಚೂರಿ ಹಾಕಿದ್ರು, ಎಲ್ಲ ವಿಚಾರಗಳನ್ನ ಹೇಳ್ಕೊಂಡ್ರು. ನಮಗೆ ನಾನು ಹೇಳ್ತಾ ಇದ್ನಲ್ಲ, ಈ ಸಂದರ್ಶನ ನೋಡಿದ ಬಳಿಕ ನಾರಾಯಣಗೌಡರ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಅವ್ರ ಬಗ್ಗೆ ಗೌರವ ಪ್ರೀತಿ ಹೆಚ್ಚಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ರೀ. ಕನ್ನಡಕ್ಕಾಗಿ ಹೋರಾಟ ಮಾಡಿದಂತ ವ್ಯಕ್ತಿ, ಅವ್ರನ್ನ ನಾವು ಪ್ರೀತಿಸಬಾರ್ದಾ? ಅವ್ರಿಗೆ ನಾವು ಗೌರವಿಸಬಾರ್ದಾ? ಏನು ಸ್ವಾರ್ಥ ಇಲ್ಲದೆ ಹೋರಾಟ ಮಾಡಿ ಆ ಮನೆ, ಮಕ್ಕಳು, ಮಠ ಎಲ್ಲವನ್ನ ತ್ಯಜಿಸಿ
ಅವರು ಮನೆಯಲ್ಲಿ ಅವರಿಗೆ ಆ ಒಂದು ಅಭಯ ಸಿಕ್ಕ ಮೇಲೆ ಕನ್ನಡಕ್ಕಾಗಿ ತನ್ನ ಜೀವವನ್ನೇ ಮುಡುಪಾಗಿಡ್ತೀನಿ ಅಂತ ಹೇಳ್ತಾರೆ. ನಾನು ಕಡೆಗೆ ಒಂದಿನ ಸತ್ರೆ ಹೋರಾಟದ ಸಂದರ್ಭದಲ್ಲೇ ಸಾಯ್ಬೇಕು ಅನ್ನುವಂಥದ್ದನ್ನು ಬಯಸೋರು ಯಾರು? ನಿಜಕ್ಕೂ ನಮಗೆ ಅವ್ರ ಬಗ್ಗೆ ಬಹಳ ಹೆಮ್ಮೆ ಇದೆ. ಅವ್ರಿಗೆ ಗೌರವ, ಈಗ ನಿಜ ಹೇಳ್ತೀನಿ, ಗೌರವ ಇಮ್ಮಡಿ ಆಯ್ತು ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಾರಾಯಣಗೌಡ್ರೆ, ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವಿದ್ದೀವಿ. ನಿಮ್ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಇದೆ, ಬಹಳ ಗೌರವ ಇದೆ. ನೀವು ಒಬ್ಬ ಅದ್ಭುತವಾದಂತಹ ಹೋರಾಟಗಾರರು. ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಹೋರಾಟ ಮಾಡಲಿಲ್ಲ ಅನ್ನುವಂಥ ವಿಚಾರವನ್ನ ನಮ್ಮ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಹೇಳ್ಕೊಂಡ್ರಿ. ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಾರಾಯಣಗೌಡರು ಒಬ್ಬ ಒಳ್ಳೆ ಓದ್ಕೊಂಡಿದ್ದಾರೆ, ಒಳ್ಳೆ ತಿಳ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಅವ್ರ ಮಾತಿನ ಮೂಲಕ ಗೊತ್ತಾಯ್ತು. ಇನ್ನೂ ಒಂದು ವಿಚಾರ ಏನಂತಂದ್ರೆ ಅವರು ಒಬ್ಬ ಒಳ್ಳೆ ಹಾಡುಗಾರರು ಕೂಡ ಹೌದು. ರಾಜ್ಯೋತ್ಸವದ ಸಂದರ್ಭದಲ್ಲಿ ನಿಮ್ಮಿಂದ ಒಂದು ಒಳ್ಳೆ ಕನ್ನಡದ ಗೀತೆ ಬರಲಿ ಅನ್ನುವಂಥದ್ದು ನಮ್ದು ಆಶಯ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಸತ್ತಂತಿಹರನು ಬಡಿದೆಚ್ಚರಿಸು. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು. ಹೊಟ್ಟೆಯ ಕೀಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ಸೂಪರ್ ಗೌಡ್ರು. ನಮ್ಮ ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡದ ಡಿಂಡಿಮ ಎಲ್ಲ ಕಡೆ ಪಸರಿಸುವಂತಾಗ್ಲಿ ಅನ್ನುವಂತ ಹೆಬ್ಬಯಕೆ. ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ಒಂದು ಹಾಡಿನ ಮೂಲಕ ಆ ರಾಜ್ಯೋತ್ಸವದ ಜಾಗೃತಿಯನ್ನ ಎಲ್ಲ ಕಡೆ ಮೂಡಿಸಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು ಗೌಡ್ರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ಅಭಿಪ್ರಾಯವನ್ನು ಹಂಚಿಕೊಂಡ್ರಿ. ತುಂಬಾ ಧನ್ಯವಾದ. ನಿಮಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಕನ್ನಡಿಗರಿಗೆ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಮುಗಿದೊಮ್ಮೆ ಎಲ್ಲ 7.5 ಕೋಟಿ ಕನ್ನಡಿಗರಿಗೆ ವಿಶೇಷವಾಗಿ ಇಷ್ಟೊತ್ತು ನನ್ನ ಅಂತರಂಗದ ನೋವುಗಳನ್ನ ಹೊರಹಾಕ್ಲಿಕ್ಕೆ ಸಾಧ್ಯ ಮಾಡಿಕೊಟ್ಟಂತ ರಿಪಬ್ಲಿಕ್ ಟಿವಿಯ ಎಲ್ಲರಿಗೂ ಸಹ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಬಹುಶಃ ನಾನು ನಿಮ್ಮ ಕಚೇರಿ ಮತ್ತು ಚಾನೆಲ್ನ ಆವರಣ ನೋಡಿದಾಗ ಎಲ್ಲವೂ ತೆರೆದ ಕನ್ನಡಿಯಂತೆ ಇರುತ್ತೆ. ಹಾಗಾಗಿ ಭಾರಿ ಖುಷಿ ಆಯಿತು. ಇಷ್ಟೊತ್ತು ಕಾಲ ಕಳೆದಿದ್ದಕ್ಕೆ ಎಷ್ಟೋ ಸಲ ನಾನು ಭಾರಿ ಗಟ್ಟಿಯಾಗಿ ಇರಬೇಕು, ಕಣ್ಣೀರು ಹಾಕಬಾರ್ದು ಅಂತ ಅನಿಸುತ್ತೆ. ಆದರೂ ನಿಮ್ಮ ಪ್ರಶ್ನೆಗಳು ಮತ್ತೆ ಆ ನೆನಪುಗಳು ನನ್ನ ಭಾವುಕನ ಮಾಡಿಬಿಡುತ್ತೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಹೃದಯ, ಆ ಕಲ್ಲೇ ಕೊನೆಗೊಮ್ಮೆ ಶಿಲೆಯಾಗುವುದು ಗೆಳೆಯ. ತುಂಬಾ ಧನ್ಯವಾದ. ನಿಮ್ಮ ಕನ್ನಡ ಹೋರಾಟಕ್ಕಾಗಿ ನಮ್ಮ ಕಡೆಯಿಂದ ಒಂದು ವಿಶೇಷವಾದಂತಹ ಧನ್ಯವಾದಗಳು. ನಮಸ್ತೆ. ನಿಮ್ಮ ಹೋರಾಟ ಹೀಗೆ ಇರಲಿ. ಕನ್ನಡ ಅಂತ ಬಂದಾಗ ನಾರಾಯಣಗೌಡರು ಯಾವಾಗ್ಲೂ ಇರ್ತಾರೆ ಅನ್ನೋ ಒಂದು ಸಂದೇಶ ಏನಿದೆ, ಆ ಸಂದೇಶ ನಿತ್ಯ ನಿರಂತರವಾಗ್ಲಿ ಅಂತ ಆಶಿಸ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾರೆ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.